ಇಲ್ಲಿಂದ ಕೆಳಕ್ ತನಕ 3200 ಅಡಿ ಬರುತ್ತೆ. ಆಮೇಲೆ ಚೋಳರಾಜ ಅಂದ್ರೆ ತೆಮಿಳಿಯನ್ಸ್ ಕಟ್ಟಿರುವಂತ ಜಾಗ. 100 ಸರಿ ಭೂಮಿ ಕೆಳಗ್ ಬರೋಕ್ಕಿಂತ ಒಂದ್ಸರಿ ಬೆಟ್ಟ ಹತ್ತೋದು ಶ್ರೇಷ್ಠ. ಏನಾಯ್ತಾ ಅವಾಗ ಫಿಲಮ್ ಇಲ್ಲೇ ಶೂಟ್ ಮಾಡೋದು. ಇಲ್ಲೇ ಇದ್ರೊಳಗೆ ಸಿಂಹಗರ್ಜನ ರೂಮ್ಗೆ ಹೋಗುತ್ತೆ. 1 ಅವರ್ 10 ನಿಮಿಷ ಕತ್ತಿದ್ದೀವಿ. 2350 ಹೆಜ್ಜೆ ಆಗಿದೆ. ಸುಸ್ತಿ ಆಗ್ಲಿ ಏನೇ ಆಗ್ಲಿ ಏನು ಅನಿಸ್ಲಿಲ್ಲ. ಈ ಮಣ್ಣಲ್ಲಿ ಅಮ್ಮ ಓಡಾಡ್ತಾಳೆ ನೋಡಿ, ಹೇಗೆ ಬಿಸಿಲಿನಲ್ಲಿ ಆಟ ಆಡ್ತಾ ಇದ್ವಿ. ಬೇಸಿಗೆಗಾಲದಲ್ಲಿ ಹಿಂಗೆ ಇತ್ತು, 40 ಡಿಗ್ರಿ ಬಿಸಿಲಿದ್ದು ಈ ಜಾಗದಲ್ಲಿ ನೀರು ಹಂಗೆ ಇತ್ತು ಮೇಲೆ. ಇದೆಲ್ಲ ಪ್ರತ್ಯಕ್ಷವಾಗಿ ನೋಡೋದವ್ರು ಮಾತ್ರ ಅನುಭವ ಬರೋದು. ಬಿಸಿಲು ಕಾಯ್ತಿತ್ತೆ ಹೊರತು ನೀರು ಮಾತ್ರ ತಣ್ಣಗಿತ್ತು. ನೋಡ್ರಪ್ಪ, ಇದು ಮಹಾಂತಾಯಿ ಆದಿಶಕ್ತಿ ಕಬ್ಬಾಳಮ್ಮ ಇರ್ತಕ್ಕಂಥ ಮೂಲ ಜಾಗ. ಇದು ಇಡೀ ಬೆಟ್ಟ ನಾವು ಹತ್ತಿರೋ ಬೆಟ್ಟ ಇಲ್ಲಿಂದ ಕೆಳಕ್ ತನಕ 3200 ಅಡಿ ಬರುತ್ತಪ್ಪ. 2.5 ಕಿಲೋಮೀಟರ್ ಆಗುತ್ತೆ ಈ ಬೆಟ್ಟ. ಇದು 1080 ಮೀಟ್ರು, ಹತ್ತತ್ರ 2 ಕಿಲೋಮೀಟರ್ ಆಗುತ್ತೆ. 493 ವರ್ಷದಿಂದ ಅಮ್ಮ ಪಗಡೆ ಆಟ ಆಡಿ ಇಳಿದಿರುವಂತ ಜಾಗ. ಬೆಟ್ಟದ ಮೇಲೆ ಒಂದು ಹೆಜ್ಜೆ ಇಟ್ಟು, ಭೂಮಿ ಕೆಳಗೆ ಒಂದು ಹೆಜ್ಜೆ ಇಟ್ಟು, ಕಬ್ಬಾಳಲ್ಲಿ ಒಂದು ಹೆಜ್ಜೆ ಇಟ್ಟಿರೋದ್ರಿಂದ ಕಬ್ಬಾಳಮ್ಮನವರು 3 ಹೆಜ್ಜೆಯಲ್ಲಿ ಅಮ್ಮ ಎಳೆದಿದ್ದಾರೆ. ಅಮ್ಮ ಬೆಟ್ಟದ ಮೇಲೆ ಚೋಳರಾಜ ಅಂದ್ರೆ ತೆಮಿಳಿಯನ್ಸ್ ಕಟ್ಟಿರುವಂತ ಜಾಗ. ಈ ಚೋಳರೆಲ್ಲ ತೆಮಿಳಿಯನ್ಸ್, ತಮಿಳ್ ಜನ ಕಟ್ಟಿರೋದ್ರಿಂದ ಅಮ್ಮ ತಮಿಳ್ನಾಡಲ್ಲಿ ಕರಿಮಾರಿಯಮ್ಮ ಓಂ ಶಕ್ತಿ ಮೀನಾಕ್ಷಿ ಅನ್ನೋ ರೂಪದಲ್ಲಿ ಪೂಜೆ ಮಾಡ್ತಿದ್ದಾರೆ. ಇಡೀ ಬೆಟ್ಟ ನಾನು ಅವಾಗ್ಲೇ ಹೇಳಂಗೆ ಸುಲಭ ಅಂತ ಅಂತಾಗಲ್ಲ. ಅರ್ಧಕ್ಕೆ ಬರ್ತೇವೆ, ಅರ್ಧದಿಂದ ಅಮ್ಮ ಪರೀಕ್ಷೆ ಮಾಡ್ತಾಳೆ. ಮೆಟ್ಲು ತನಕ ಬಂದು ಮೆಟ್ಲು ಕಂಬಿ ಇಲ್ದಿರೋ ಜಾಗದಲ್ಲಿ ನಮ್ಮ ಕೈಲಿ ಆಗೋದಿಲ್ಲ. ಎಷ್ಟೋ ಜನ ನನ್ನ ಕೈಲಿ ಸುಸ್ತಾಗುತ್ತೆ, ಹಿಂದಕ್ಕೆ ಹೊಟ್ಟೋಗ್ತೀನಿ, ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಅಂತೇಳಿ ಆ ಅರ್ಧ ಬೆಟ್ಟದಲ್ಲಿ ಕುತ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಅಮ್ಮ ಪರೀಕ್ಷೆ ಮಾಡ್ತಾಳೆ ಸಂಕೇತಕ್ಕೆ ಅಮ್ಮನೇ ಧ್ಯಾನ ಮಾಡಬೇಕು. ಅಮ್ಮನ ಹೆಸರನ್ನ ಉಚ್ಚಾರಣೆ ಮಾಡ್ಕೊಂಡು ಬರ್ತಾ 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 ಈ ಬೆಟ್ಟದ ಮೇಲೆ ಬಂದ್ಮೇಲೆ ಸುಸ್ತೆಲ್ಲ ಕಮ್ಮಿ ಆಗುತ್ತೆ. ಇವತ್ತು ವಿಶೇಷ ಏನು ಅಂದ್ರೆ ಹುಣ್ಣಿಮೆ ವಾರ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಹುಣ್ಣಿಮೆ ವಾರದಲ್ಲಿ ಇದೀವಿ. ನಿನ್ನೆ ಮೊನ್ನೆ 2 ದಿನ ಹುಣ್ಣಿಮೆ ಆದ್ರಿಂದ ಹುಣ್ಣಿಮೆ ಅಮಾವಾಸ್ಯೆಗೆ ತುಂಬಾ ಶಕ್ತಿ ಕಬ್ಬಾಳಮ್ಮನವ್ರಿಗೆ. ಇವತ್ತೆಲ್ಲ ಬರೋವಂಥವ್ರಿಗೆ ಹುಣ್ಣಿಮೆ ದೃಷ್ಟಿ ಕಪ್ಪು, ಹುಣ್ಣಿಮೆ ಯಂತ್ರಗಳನ್ನ ಕೊಡ್ತೀವಿ. ಗಾಡಿ ಓಡಿಸೋ ಯಾರೇ ಗಂಡು ಮಕ್ಳ ಮೇಲೆ ಯಂತ್ರ ಇದ್ರೆ ಗಾಡಿ ಆಕ್ಸಿಡೆಂಟ್ ಅಲ್ಲ, ಅಪಘಾತಗಳಲ್ಲ. ಕೆಲವ್ರು ಓದ್ತಾರೆ, ಬೇಗ ಮರ್ತೋಗೋ ಹೆಣ್ಮಕ್ಳು ಗಂಡು ಮಕ್ಳು ಹುಷಾರಿದ್ದವ್ರು ಕೊಡ್ತೀವಿ. ಇವಕ್ಕೆಲ್ಲ ಮಾಂಸ ತಿನ್ಬೋದು. ಇನ್ನು ಮನೇಲಿ ದುಡಿತೀವಿ, ಕೈಗತ್ತೆಲ್ಲ ಸಂಪಾದನೆ ಮಾಡ್ತೀವಿ ಅಂತೆಲ್ಲ 10 ಜನಕ್ಕೆ ಅಮ್ಮನ ಕೈಲಿರೋ ಲಕ್ಷ್ಮಿ ಕಾಯಿನು, ಲಕ್ಷ್ಮಿ ಉಂಗ್ರ, ಮನೆಗಳಿಗೆ ಅಮ್ಮನ ಕಾಯಿ ಕುಡಿಕೆ ತಡೆ ಹೊಡಿತೀವಪ್ಪ. ಈ ಜಾಗ ತುಂಬಾ ಶಕ್ತಿ ಇರೋ ಜಾಗ ಆದ್ರಿಂದ ಬೆಟ್ಟದ ಮೇಲೆ 100 ಸರಿ ಭೂಮಿ ಕೆಳಗೆ ಬರೋಕ್ಕಿಂತ ಒಂದ್ಸರಿ ಬೆಟ್ಟ ಹತ್ತೋದು ಶ್ರೇಷ್ಠ ಅಂತ ಹೇಳ್ತೀವಿ. ಅಮ್ಮನ ಮೂಲ ಶಕ್ತಿ ಇರೋದ್ರಿಂದ ಅಮ್ಮನ ಏನೇ ಪ್ರಚೋದನೆ ಕೇಳಿದ್ರು ಆ ತಾಯಿ ವರ ಕೊಡ್ತಾಳೆ ಅನ್ನೋ ಸಂಕೇತಕ್ಕೆ ಕಳ್ಳನ್ನ ಹರಕೆಗಟ್ಟಿ ತಳ್ಬಿಟ್ಟಾಗ ಈ ಬೆಟ್ಟದ ಮೇಲಿಂದ ಅವನ್ನ ತನ್ನ ಸೀರೆ ಬಿಟ್ಟು ಕಾಪಾಡಿದಾಳೆ ಅಮ್ಮ. ಅವತ್ತಿನ ಕಾಲದಲ್ಲಿ ಅವ್ನು ಕೊಟ್ಟಿರೋ ಚಿನ್ನಾಭರಣ ಮುಜರಾಯಿ ಇಲಾಖೆಯಿಂದ ತಂದು ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಹಾಕ್ತಾರೆ. ಇದು ಈ ತಾಯಿ ಮೂಲ ಶಕ್ತಿ. ಅಮ್ಮ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡೋದ್ರಿಂದ ಅಮ್ಮನಿಗೆ ದೂರದೃಷ್ಟಿ. ಬಹಳ ದೂರದಲ್ಲಿರೋರು ಅಮ್ಮನ ನೆನ್ಕೊಂಡ ತಕ್ಷಣ ಒಳ್ಳೇದಾಗಿ ಮತ್ತೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಈ ತಾಯಿ ಮೇಲ್ ನಿಂತ್ಕೊಂಡೇ ನೋಡೋದಾದ್ರಿಂದ ಅಮ್ಮ ಬೆಟ್ಟದ ಮೇಲೆ ಶಿವನ ಜೊತೆ ಐಕ್ಯ ಆದ್ರಿಂದ ಭೀಮೇಶ್ವರ ಮೇಲಿರೋದು ಕಬ್ಬಾಳಮ್ಮ. ಭೀಮೇಶ್ವರ ಕಬ್ಬಾಳಮ್ಮ ಅಣ್ಣ ತಂಗಿ ಇರ್ತಕ್ಕಂಥ ಮೂಲ ಜಾಗ. ಕಬ್ಬಾಳಮ್ಮ ಲಕ್ಷ್ಮೀ ರೂಪ ಆದ್ರಿಂದ ಶ್ರೀಮನ್ ನಾರಾಯಣ ವಿಷ್ಣು ರೂಪ ಇರೋದನ್ನ ಗಂಡನ ಸೇವನೆ ಅಂತ ಹೇಳ್ತೀವಿ. ಹಾಗಾಗಿ ಲಕ್ಷ್ಮಿ ಮತ್ತೆ ವಿಷ್ಣು ಅಣ್ಣ ತಂಗಿ ಇರ್ತಕ್ಕಂಥದ್ದು ಶಿವ ಮತ್ತೆ ಪಾರ್ವತಿ ಲಕ್ಷ್ಮಿ ಸರಸ್ವತಿ 3 ರೂಪ ಒಂದೇ ಶಿಲೆ ಇರ್ತಕ್ಕಂಥ ತಾಯಿ. ಮೀಸೆ ಇಟ್ಟಿರೋ ಉದ್ದೇಶ ದೃಷ್ಟಿಗೆ ಮೀಸೆ ಇಡೋದು. ಅಮ್ಮನಿಗೆ ಹೆಣ್ಣು ದೇವ್ರಿಗೆ ಎಲ್ಲೂ ಮೀಸೆ ಇಲ್ಲ, ಅಮ್ಮನಿಗೆ ಮೀಸೆ ಇಡ್ತಾರೆ ಅಂದ್ರೆ ಶಿವನ ಶಕ್ತಿ ತೆಗೆದು ಅಮ್ಮನಿಗೆ ಇಡೋದ್ರಿಂದ ಅಮ್ಮನಿಗೆ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ಮೀಸೆ ಇಡುವಂಥದ್ದು. ಇದು ಅಮ್ಮನ 3ನೇ ರೂಪ ಬಂದು ಕರಿಮಾರಿಯಮ್ಮ. ಕತ್ತಿ ಇಟ್ರೆ ಅಮ್ಮ ಕರ್ಮಾರಿಯಮ್ಮ ಅಥವಾ ಕಾಳಿ ರೂಪದಲ್ಲಿ ಕಾಣ್ತಾರೆ. ಅಮ್ಮನಿಗೆ ಶುಕ್ರವಾರ ಪೂಜೆ ಮಾಡಿದ್ರೆ ಲಕ್ಷ್ಮಿ, ಭಾನುವಾರ ಪೂಜೆ ಮಾಡಿದ್ರೆ ದುರ್ಗಿ, ಮಂಗಳವಾರ ಪೂಜೆ ಮಾಡಿದ್ರೆ ಕಾಳಿ. ನೆಕ್ಸ್ಟ್ ತಿಂಗಳು ಬಂದು ಆಷಾಢ ದುರ್ಗಿ ರೂಪದಲ್ಲಿ ಇರ್ತಾಳೆ ಅಮ್ಮ. 1 ತಿಂಗಳುಗಳ ಕಾಲ ಚಾಮುಂಡೇಶ್ವರಿ ರೂಪದಲ್ಲಿ ಪೂಜೆ ಮಾಡ್ತಾರೆ. ನಮಸ್ಕಾರ ಮಾಡ್ಕೊಳ್ಳಿ, ಕೈ ಇಟ್ಕೊಳ್ಳಿ. ಓಂ ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಕಾಳಿ ಶ್ರೀ ಕಬ್ಬಾಳು ದುರ್ಗಿ ನಮೋ ನಮಃ. ನಾನಲ್ಲ ಅವ್ರೆ ಕಣಪ್ಪ. ನಾನು ಬರ್ತೀನಿ. ನೋಡು ಸಕ್ಕದು ಮಾತ್ರ ಆಯ್ತಾರ ಆಟ ಆಡಿದ್ರೆ. ಏನಾಯ್ತಾ ನೀವೆಲ್ಲ ಫ್ರೆಂಡ್ಸ್. ದೀವ ಇದೇ ಅಪ್ಪ ಅಮ್ಮನ ಬಲ್ಗಾಲ ಹೆಜ್ಜೆ. ಇದೇ ಪಗಡೆ ಆಟ ಆಡಿರೋ ಜಾಗ. 1800 ವರ್ಷ ದೇವಸ್ಥಾನ ಇದೆ. ರಾಜರೆಲ್ಲ ಬರ್ತಿದ್ರು ಅಂತೇಳಿ ಎಂತವನ್ ಬಂದ್ರು ಬರ್ಬೇಕು ಅಂತ ಮಾಡಿರೋದ.
ದೇವ್ರು ಕೊಟ್ಟಿರೋದು ಸಿರಿ ಸಂಪತ್ತು, ಹಾಗಾಗಿ ಬರ್ಬೇಕು ಅಂತ. ಧರಣಿ ಮಂಡಲ ಬೆಟ್ಟದ ಮೇಲೆ. ಹ್ಞೂ ಕರೆಕ್ಟ್ ಅಲ್ಲ. ಕೊಳ ಕೆಲವರು ಜೈಲ್ ಅಂತಾರೆ, ಕೆಲವರು ಅದನ್ನ ಕುದುರೆ ಕಟ್ತಿದ್ರು ಅಂತಾರೆ. ಅವ್ರನ್ನ ಕೇಳಿದ್ರೆ ಎಲ್ಲ ಬಿಡಿಸ್ತಾರೆ. ಅದು ಅಲ್ಲಿರೋದು ಗುಹೆನಾ? ಅರಮನೆ ಸುರಂಗ ಮಗ ಮುಚ್ಚೋರಲ್ಲಿ. ಇದು ನವಗ್ರಹ ಫಿಲಮ್ ಇಲ್ಲೇ ಶೂಟ್ ಮಾಡೋದು. ಇಲ್ಲೇ ಇದ್ರೊಳಗೆ ಹೋದ್ರೆ ಸಿಂಹಗರ್ಜನ ರೂಮ್ಗೆ ಹೋಗುತ್ತೆ. ಓಂ ನಮೋ ಭೀಮೇಶ್ವರಾಯ ನಮಃ. ಸಾಂಬ ಸದಾಶಿವಾಯ ನಮಃ. ಐಶ್ವರ್ಯ ಪ್ರಾಪ್ತಿರಸ್ತು. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕಬ್ಬಾಳ್ ತಾಯಿ ಪಾದಕ್ಕೊಂದ್ಸರಿ ಉಗೇಂದ್ರಪ್ಪ. ಭೀಮೇಶ್ವರ ಪಾದಕ್ಕೊಂದ್ಸರಿ ಉಗೇಂದ್ರಪ್ಪ. ಕಬ್ಬಾಳ್ ತಾಯಿ ಭೀಮೇಶ್ವರಗೊಂದ್ಸರಿ ಉಗೇಂದ್ರಪ್ಪ. ಪ್ರಥಮ ಪೂಜ್ಯಂ ಸ್ವೀಕಾರಯಾಮಿ ಛತ್ರಂ ಸಮ. ಪುಣ್ಯವಂತರು ನೀನು ಅಂತಲ್ಲ, ನಾವೆಲ್ಲ ಪುಣ್ಯವಂತರು. ಕರೆಕ್ಟ್ ಟೈಮ್ಗೆ ನನ್ನ ಇಲ್ಲಿ ಕರ್ಸವಳೆ, ನೀನ್ ಇಲ್ಲಿ ಕರ್ಸ್ಕೊಂಡವಳೆ. ನಾವು ಅದೇ ಮಾತಾಡ್ಕೊಂಡ್ ಬಂದ್ವಿ. ಇಲ್ಲಿಂದ ಬರ್ಬೇಕಾದ್ರೆ ನಾವೇನ್ ಇಲ್ಲಿ ಬರುತ್ತೆ ಅಂತ ನೀವು ಕರ್ಕೊಂಡು ಬಂದೆ, ನೀವ್ನೆಲ್ಲ ಕರ್ಕೊಂಡ್ ಬಂದಿದ್ವಿ. ಬರಪ್ಪ ಅಲ್ಲೊಂಚೂರು ದೇವಸ್ಥಾನ ಅದೇ ನೋಡ್ಕೊಂಡ್ಬಿಡೋಣ ಅಂತ. ಇವ್ರು ಬಂದ್ ಕ್ಲೀನ್ ಮಾಡಿಸ್ಕೊಳಕ್ ಇವಳಿಗಿತ್ತು, ನಿಮಗ್ ಬಂದ್ ಇವೆಲ್ಲ ಎತ್ಕೊಳಕ್ ನಿಮ್ಗಿತ್ತು, ಬಂದ್ ಪೂಜೆ ಮಾಡಿಸ್ಕೊಳಕ್ ಅದಿತ್ತು. ಯಾರ್ಯಾರು ಅಕ್ಕಿ ಋಣನ ಯಾರ್ಯಾರು ತಿನ್ಬೇಕು ಅವರೇ ತಿನ್ಬೇಕು, ಯಾರ್ಯಾರು ಸಲ್ಲಬೇಕು ಅದು ಅವರೇ ಸಲ್ಲಬೇಕು. ನಾನೆಚ್ಚು ಊನೆಚ್ಚು ಓನೆಚ್ಚು ಊನೆಚ್ಚು ಅಲ್ಲ, ನಾವೆಲ್ಲ ಅವ್ರ ತಾಯಿ ಮಕ್ಕಳು. ಜಾಸ್ತಿ ತಗೊಂಡೋಗು, ಅಷ್ಟೊಂದು ತಿನ್ನಲ್ಲ ನಾನು. ತಗೊಳ್ಳ ಇನ್ನು ಅದು ಅದೇ ತಗೊಂಡು ತಗರಿ ಅರಿ ಸರಿ ಸರ್. ದೇವ್ರ ಪ್ರಸಾದ. ಥ್ಯಾಂಕ್ ಯು. ಕೆಳಗೆ ಬರ್ತಲ್ಲ ಮತ್ತೆ ಯಾಕೆ ಇಂಗ್ಲೀಷು ಲೆವೆಲ್ ಸ್ಕೋಪ್ ಅಕ್ಕಿಯಿಂದ ಮಾಡೋದು. ಬೆಲ್ಲ ಹಾಕಿದ್ರೆ ಚೆನ್ನಾಗಿತ್ತು. ಹ್ಮ್